ಇದ್ಯಾರು ನಮ್ಮ ಜಾಗದಾಗ ಪಲ್ಕ ಹೋಗ್ಯಾರಪ್ಪ. ಇದನ್ನ ಮೊದಲು ಕಿತ್ತಾಕಡೆ ಹಂಗ ನಮ್ಮ ಪಲ್ಕ ತಂದು ನಡೆಯಲಿ. ಸರಿಯಾಗಡ ಇಲ್ಲಿದ್ದವರೆಲ್ಲ ಕೇಳ್ರಿ, ಈ ಜಾಗ ನಮ್ಮ ಶಾಂತವಾಗಿ ಸೇರಿತ್ತು. ಇಲ್ಲಿ ಯಾರಾದ್ರೂ ಅಪ್ಪಂಗುಟ್ಟದ ಮಕ್ಕಳಿದ್ರ ಬರಲ್ಲ ಒಂದು ಕೈನ. ಅವ್ರು ಒಂದು ದಬಾಯ್ತಿ ಮಾತಾಡಿದಕ್ಕ ಏನು ಬೇಕು ತಗಡಿಯಾಗಲಿಕ್ಕೆ ಬಿಟ್ರಲ್ಲ. ಅಲ್ಲ ನೀವೇನು ಹಾದು ಬಿಟ್ಟವ್ರ, ನೀವು ಹಾಕಿ ಬಿಟ್ಟವ್ರಲ್ಲ ಕಾಣ್ತಾರಿಲ್ಲ. ಬೇರೆ ಆಸ್ತಿ ನಿನಗೆ ಅಧಿಕರಣ ಮಾಡಿ ಹೇಳಲಿಕ್ಕೆ ಯಾರು ಕಲ್ಸಿದ್ರಿಗೆ ಆ ವೆಂಕಟಪ್ಪ ದಣಿ ಮಾತು ಕೇಳಿ ಈ ಕಾಲ್ವಾರಿಗಳು ಈ ಕೆಲಸ ಕೊಟ್ಟರು. ವೆಂಕಟಪ್ಪ ಧಣಿ, ಹೆಜ್ಜೆ ಹೆಜ್ಜೆಗೂ ಹೇಸಿಗೆ ಹೇಲನ್ನ ತಿನ್ನುವ ನೀನು ಈ ಶಾಂತವನ ಜಾಗದ ಮೇಲೆ ಕಣ್ಣು ಹಾಕದೇನಲೇ? ಶಾಂತವಾಗಿದ್ದ ಶಾಂತವನ ಮಕ್ಕಳನ್ನ ಕೆಳಕಿದೆಯಾ ಮಗನೇ? ಹೋಗಿ ಹೋಗಿ ಹುಲಿಯ ಕವಿಯ ಬಾಗಿಲಿಗೆ ಬಂದು ನಿಂತ ವೆಂಕಟಪ್ಪ ಗರ್ಜಿಸುವ ಸಿಂಹವೇ ಬದಿಸದಿರಬೇಕು ಅಂತ ಜಗಗಟ್ಟೆವಲ್ಲ ನಾಟ್ಯಾತಮಗಳನ್ನು ನಮ್ಮನ್ನು ಬಿಟ್ಬಿಡಿ ಬುದ್ಧಿ, ಹೊಟ್ಟೆ ಪಾಡ್ಗಾಗಿ ಕೆಲಸ ಮಾಡ್ಬೇಕಾಗಿದೆ. ನಮ್ಮನ್ನು ಬಿಟ್ಬಿಡಿ. ಅಮ್ಮ ಬಿಡಿಬಿಡ್ಲ ಅವನ. ಯಾರ್ದೋ ಮಾತ್ಕೊಂಡು ಕೇಳ್ಕೊಂಡು ಹೇಳ್ತಿನ್ನ ಕೆಲಸ ಮಾಡ್ಯಾನ. ಏ ಭರ್ಮ, ಹೋಗಿ ನಿನ್ನ ಧಣಿಗ ಹೇಳು, ಆಯ್ತು ರಾಜಾನ ತಮ್ಮಗಳ ಸುದ್ದಿ ಬಂದ್ರ ಜಾತ್ರ ಹುಷಾರ್. ಆಯ್ತು ಆಯ್ತು. ಹೌದು ತಮ್ಮ, ಇದಕ್ಕೆಲ್ಲ ಕಾರಣ ಈ ಹೊಲಕ ನಮ್ಮ ಕಾರಬಾರಿ. ಈ ಸತ್ತ ಎಲ್ಲಿ ಹಾಕೂಡ ಅವನ್ ಬಿಟ್ಬಿಡವ, ಬೈಲಿ ಹಾಳಾಗಿ ಹೋಗಿಲ್ಲ. ದುಡ್ಡಿನ ಅಹಂಕಾರದಿಂದ ಮೆರೆಯುತ್ತಿರುವ ವೆಂಕಟಪ್ಪ ದಣಿ ಅಜ್ಜನ ಒಟ್ಟಿಗೆ ಕೈಯತ್ತಿದ್ದಲ್ಲ ಮಗನೇ. ಹಣದ ಮದದಿಂದ ಮೆರೆಯುತ್ತಿರುವ ವೆಂಕಟಪ್ಪ ದಣಿ